MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಹಾರದಲ್ಲಿಂದು ಸಿಡಬ್ಲ್ಯೂಸಿ ಸಭೆ, ಸಿಎಂ ಮತ್ತು ಡಿಸಿಎಂ ಡಿಕೆ ಕೂಡ ಭಾಗಿ. ಕೋರ್ಟ್ನಲ್ಲಿ ಗಳಗಳನೆ ಕಣ್ಣೀರಿಟ್ಟ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಗಡಿಪಾರು. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಇವತ್ತು ಬಿಹಾರದಲ್ಲಿ ಸಿಡಬ್ಲ್ಯೂಸಿ ಸಭೆ ನಡೆಯಲಿದ್ದು ಬಿಹಾರಕ್ಕೆ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ. ಹೆಚ್ಎಲ್ ವಿಮಾನ ನಿಲ್ದಾಣದಿಂದ ನಿನ್ನೆ ಸಂಜೆನೆ ವಿಶೇಷ ವಿಮಾನದಲ್ಲಿ ಸಿಎಂ ಬಿಹಾರಕ್ಕೆ ತೆರಳಿದ್ದು ಪಾಟ್ನಾದಲ್ಲಿ ನಡೆಯುವ ಸಿಡಬ್ಲ್ಯೂಸಿ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮತಗಳತನದ ವಿರುದ್ಧ ಹೋರಾಟ, ಬಿಹಾರ ವಿಧಾನಸಭೆ ಚುನಾವಣೆ ಗೆಲುವಿನ ಬಗ್ಗೆ, ತಂತ್ರಗಾರಿಕೆಯ ಬಗ್ಗೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಚರ್ಚಿಸಲಾಗುತ್ತೆ. ಬಿಹಾರ ಪ್ರವಾಸದ ವೇಳೆ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಗಯಾದ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿದ ಡಿಕೆ ದೇವರ ಆಶೀರ್ವಾದ ಪಡೆದಿದ್ದಾರೆ. ಇವತ್ತು ಪಾಟ್ನಾದಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಜೊತೆ ಡಿಕೆ ಕೂಡ ಭಾಗಿಯಾಗಲಿದ್ದಾರೆ. ವಿಜೇಂದ್ರ ಕಾರು ಚಾಲಕನಿಗೂ ಅನ್ನಭಾಗ್ಯದಿಂದ ಅನುಕೂಲವಾಗಿದೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇದಕ್ಕೆ ಕಿಡಿಕಾರಿದ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಎಕ್ಸ್ ಖಾತೆಯಲ್ಲಿ ಮಧು ಬಂಗಾರಪ್ಪಗೆ ತಿರುಗೇಟು ನೀಡಿದ್ದಾರೆ. ಅನ್ನಭಾಗ್ಯ ಕಾಂಗ್ರೆಸ್ನವರ ಕಿಸೆಯಿಂದ ಬಂದಿರುವ ಭಾಗ್ಯ ಅಲ್ಲ, ಮೋದಿ ಹಸಿವು ಮುಕ್ತ ಭಾರತಕ್ಕೆ ತೊಟ್ಟ ಮಹಾ ಸಂಕಲ್ಪದ ಫಲ. ಗರೀಬ್ ಕಲ್ಯಾಣ್ ಯೋಜನೆ ಮೂಲಕ ದೇಶದ ಉದ್ದಗಲಕ್ಕೂ ಪಸರಿಸಿದ ಬಡವರ ಸ್ವಾಭಿಮಾನದ ಭಾಗ್ಯ ಅಂತ ಕಿಡಿಕಾರಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿರಂತರ ಮಳೆಗೆ ರಸ್ತೆ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಆದರೂ ಸರ್ಕಾರ ಗುಂಡಿ ಮುಚ್ಚುವಲ್ಲಿ ವಿಫಲವಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವರ್ತನೆ ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚುವ ಮೂಲಕ ಸಾಂಕೇತಿಕ ಹೋರಾಟ ನಡೆಸಲಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೊತ್ತಿದ್ದೇನೆ ಅಂತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಿನ್ನೆ ಕೋರ್ಟ್ಗೆ ಹಾಜರಾಗಿದ್ದ. ಈ ವೇಳೆ ಕೋರ್ಟ್ ಮುಂದೆ ತನ್ನ ಸ್ವಇಚ್ಛಾ ಹೇಳಿಕೆ ನೀಡುವಾಗ ಗಳಗಳನೆ ಕಣ್ಣೀರಿಟ್ಟಿದ್ದಾನೆ. ನಿನ್ನೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಸ್ವಇಚ್ಛಾ ಹೇಳಿಕೆ ನೀಡೋದಕ್ಕೆ ಪೊಲೀಸರು ಹಾಜರುಪಡಿಸಿದ್ರು. BNSS 183ರ ಅಡಿಯಲ್ಲಿ ಸುದೀರ್ಘವಾಗಿ ಸ್ವಇಚ್ಛಾ ಹೇಳಿಕೆ ದಾಖಲಿಸಿದ್ದ. ಆದರೆ ಹೇಳಿಕೆ ಸಂಪೂರ್ಣ ಮುಗಿಯದ ಕಾರಣ ಸೆಪ್ಟೆಂಬರ್ 25ರಂದು ಮತ್ತೆ ಹಾಜರುಪಡಿಸುವಂತೆ ಪೊಲೀಸರಿಗೆ ಜಡ್ಜ್ TH ವಿಜೇಂದ್ರ ಸೂಚಿಸಿದ್ದಾರೆ. ಇನ್ನು ಕೋರ್ಟ್ ಮುಂದೆ ಹೇಳಿಕೆ ನೀಡುವ ವೇಳೆ ನನ್ನದೇನು ತಪ್ಪಿಲ್ಲ ಅಂತ ನ್ಯಾಯಾಧೀಶರ ಎದುರು ಚಿನ್ನಯ್ಯ ಕಣ್ಣೀರಿಟ್ಟಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಈವರೆಗೂ 32 ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಒಂದು ತಿಂಗಳಲ್ಲೇ 5 ಕೇಸ್ ತಿಮರೋಡಿ ವಿರುದ್ಧ ಬಿದ್ದಿದೆ. ಈ ವಿಚಾರ ಮುಂದಿಟ್ಟು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಆದೇಶಿಸಿದ್ದಾರೆ. ಗಡೀಪಾರು ನೋಟಿಸ್ ಸಿಕ್ಕ ಕೂಡಲೇ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆ ತೊರೆಯಬೇಕು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಇರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ಕಾಣದ ಕೈಗಳ ಬೆನ್ನತ್ತಿದ್ದಾರೆ. ಚಿನ್ನಯ್ಯನಿಗೆ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಫಂಡಿಂಗ್ ಆರೋಪದಲ್ಲಿ 11 ಜನರಿಗೆ ಎಸ್ಐಟಿ ನೋಟಿಸ್ ಕೂಡ ನೀಡಿದೆ. ಈಗಾಗಲೇ 6 ಜನರನ್ನ ವಿಚಾರಣೆ ನಡೆಸಿರುವ ಎಸ್ಐಟಿ ತಿಮರೋಡಿ ಆಪ್ತ ಗಣೇಶ್ ಶೆಟ್ಟಿಯನ್ನು ಎಸ್ಐಟಿ ವಿಚಾರಣೆ ನಡೆಸಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿರೋದಾಗಿ ಹೇಳಿಕೆ ನೀಡಿದ ಚಿನ್ನಯ್ಯನ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ವಿಡಿಯೋ ನಂಬರ್ 14ರಲ್ಲಿ ತಿಮರೋಡಿ ಮತ್ತು ಚಿನ್ನಯ್ಯ ಮಾತುಕತೆ ನಡೆಸಿದ್ದು, ಇದರಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹೆಣ ಸಿಕ್ಕ ವಿಚಾರವನ್ನ ಚಿನ್ನಯ್ಯ ವಿವರಿಸಿದ್ದಾನೆ. ಆಗ ಚೆಕ್ ಡ್ಯಾಮ್ ಕಟ್ಟಿರಲಿಲ್ಲ, ಅಲ್ಲಿ ಹೂತಿದ್ದಾಗಿ ಹೇಳಿದ್ದಾನೆ. ಸೌಜನ್ಯ ಪ್ರಕರಣ ಆದ ಬಳಿಕ ಹೆಣ ಬೀಳೋದು ಕಡಿಮೆಯಾಗಿದೆ ಅಂತಲೂ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH